ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದಿವ್ಯಾ ಲಾಗ್ಸ್. ಸೊ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಪ್ಪ ಅಂತಂದರೆ ಓಮ್ ಡೆಕೋರೇಟ್ ಐಟಮ್ಸು. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್, ಮಾತ್ರ ನೀವು ನೋಡ್ತಾ ಇರ್ಬೋದು. ಸೊ ಡೆಕೋರೇಟ್ ಮಾಡೋದಕ್ಕೆ ಮಾತ್ರ ಈ ಥರ ಐಟಮ್ಸ್ ಇಡಬೇಕು ಅಂತ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಯಾವ್ದು ತಗೊಳ್ಳಿ ಅಂತಾನೆ ಅನ್ನಿಸ್ತು. ಬಟ್ ನಾನಿನ್ನು ಮನೆ ಮಾಡೋದು ಇನ್ನೂ ತುಂಬ ಲೇಟು, ಅದಕ್ಕೆ ನನ್ನ ಪ್ಲ್ಯಾನ್ಸ್ ಎಲ್ಲ ಇನ್ನೂ ಸ್ವಲ್ಪ ಪೆಂಡಿಂಗಲ್ಲಿದೆ. ಬಟ್ ನಾನು ನಿಮಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಯಾರು ಮಿಸ್ ಮಾಡ್ದಲೇ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಫ್ರೆಂಡ್ಸ್. ನನಗಂತೂ ಈ ಐಟಮ್ಸ್ನ ನಿಮಗೆ ತೋರಿಸ್ಬೇಕು ಅಂತ ಎಷ್ಟು ಈಗರ ವೇಟ್ ಮಾಡ್ತಿದ್ದೆ ಗೊತ್ತಾ. ಸೊ ಬನ್ನಿ, ನಾನು ಪ್ರತಿಯೊಂದು ಯಾವ ಥರ ಇದೆ ಆ್ಯಂಡ್ ಆಫರ್ಸ್ ಕೂಡ ನಡೀತಾ ಇದೆ. ಸೊ ಆಲ್ಮೋಸ್ಟ್ ಆಲ್ ಕೆಲವೊಂದು 50% ಆಫರ್ ಇತ್ತು, ಕೆಲವೊಂದು 60% ಇತ್ತು. ಸೊ ಬನ್ನಿ, ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದು ನೋಡಿ ಬುದ್ಧ. ಸೊ ಮನೇಲಿ ಈ ಥರ ಬುದ್ಧ ಇಡಬೇಕು ಅಂತ ನಾನಂತೂ ತುಂಬ ಕನ್ಸ್ಕೊಂಡಿದ್ದೀನಿ. ಏನೋ ಒಂಥರ ಪೀಸ್, ಶಾಂತಿ ಇರುತ್ತೆ ಅಂತ ಅಂತಾರೆ. ಸೊ ನಾನು ಅದಕ್ಕೆ ಬುದ್ಧ ಇಟ್ಕೋಬೇಕು ಮನೆಯಲ್ಲಿ ಅಂತ ಹೇಳ್ತೀನಿ. ನೋಡಿ, ಇದೆಲ್ಲ ಡೆಕೋರೇಟ್ ಐಟಮ್ಸು ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲ ಹೆಣ್ಮಕ್ಳಿಗೂ ತನ್ನ ಮನೆಯನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕು, ಸ್ವಲ್ಪ ಡೆಕೋರೇಟಿವ್ ಆಗಿ ಇಟ್ಕೋಬೇಕು ಅಂತ ಆಸೆ ಇರುತ್ತೆ. ಸೊ ಇದಕ್ಕೆ ಈ ಥರ ಐಟಮ್ಸ್ ಮಾತ್ರ ತುಂಬ ಸೂಟಬಲ್ ಅಂತ ಅನಿಸುತ್ತೆ. ಅದೆಷ್ಟು ಜನ ಎಷ್ಟು ಡ್ರೀಮ್ ಇಟ್ಕೊಂಡಿರ್ತೀರೋ ನಮ್ಮ ಸ್ವಂತ ಮನೇಲಿ ಈ ಥರ ಮಾಡಿಸ್ಕೊಳ್ಳೋಣ, ಈ ಥರ ಡೆಕೋರೇಟಿವ್ ಆಗಿ ಐಟಮ್ಸ್ ಇಡೋಣ ಅಂತ. ಸೊ ಆ ಸ್ವಂತ ಮನೆಗೆ ಈ ಥರ ಐಟಮ್ಸ್ ಇಟ್ಟರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ನೋಡಿ, ನಿಮಗೂ ಇಷ್ಟ ಆದರೆ ಇಲ್ಲಿಗೆ ಬಂದು ಪರ್ಚೇಸ್ ಮಾಡಿ. ನಾನು ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಗಣಪತಿ ಎಷ್ಟು ಕ್ಯೂಟ್ ಆಗಿದೆ. ನನಗಂತೂ ಅದು ಭಾಳ ಇಷ್ಟ ಆಯಿತು. ಸೊ ಇಲ್ಲೆಲ್ಲ ಮಾಡಿರೋ ಎಲ್ಲ ಡಿಸೈನ್ಸು ಕೂಡ ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ. ಮನೇಲಿ ಇಟ್ಟರೆ ಸ್ವಲ್ಪ ಇನ್ನು ಮನೆಗೆ ಲುಕ್ಕು ಅಂತಲೇ ಹೇಳ್ಬೋದು. ಸೊ ಇದಂತೂ ದಿವ್ಯಾಂಗೆ ಭಾಳ ಇಷ್ಟ ಆಯ್ತಂತೆ, ಅದಕ್ಕೆ ತೋರಿಸ್ತಾ ಇದ್ಲು ನನಗಿದು ಇಷ್ಟ ಆಯಿತು ಅಂತ. ಡಿಫ್ರೆಂಟಾಗಿ ಡೆಕೋರೇಟ್ ಮಾಡೋದಕ್ಕೆ ಈ ಥರ ಐಟಮ್ಸನ್ನು ಯೂಸ್ ಮಾಡಿಕೊಂಡ್ರೆ ಮನೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಚೆನ್ನಾಗೂ ಕಾಣುತ್ತೆ. ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಯಾರು ಮಿಸ್ ಮಾಡ್ದಲೇ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ನು ವಾಚ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ನಾನು ತೋರಿಸ್ತಿರೋದ್ರಲ್ಲಿ ಯಾವುದೇ ಐಟಮ್ ನಿಮಗೆ ಇಷ್ಟ ಆದರೂ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಪುಟ್ಟ ಗಣೇಶ ಎಷ್ಟು ಚೆನ್ನಾಗಿದೆ ಅಲ್ವಾ. ಅದರಲ್ಲೂ ವೈಟ್ ಕಲರ್ ಇರೋದಕ್ಕೆ ಇನ್ನೂ ಮುದ್ದ ಕಾಣಿಸುತ್ತೆ. ನನಗಂತೂ ಭಾಳ ಇಷ್ಟ ಆಯಿತು. ದಿವ್ಯಾಂಗೆ ಪುಟ್ಟ ಬಾಲಕೃಷ್ಣ ಇಷ್ಟ ಆಯ್ತಂತೆ, ಅದಕ್ಕೆ ತೋರಿಸ್ತಾ ಇದ್ಲು. ಇಲ್ಲಿ ನೋಡಿ, ಇನ್ನು ಬುದ್ಧ ಕಲೆಕ್ಷನ್ಸ್ ಅಂತೂ ವೆರೈಟಿಯಾಗಿ ಮಾಡಿದ್ದಾರೆ. ಆ ಡಿಸೈನ್ಸು ಅದಂತೂ ನಂಗೆ ಅಟ್ರಾಕ್ಟಿವ್ ಅನ್ನಿಸ್ತಿತ್ತು ತುಂಬ.
ಫ್ರೆಂಡ್ಸ್ ಇಲ್ಲಿ ಕಿಚನ್ ಐಟಮ್ಸ್ ಕೂಡ ಇದ್ವು, ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಇದ್ವು, ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಫ್ರೆಂಡ್ಸ್ ಈ ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್.